ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ವ್ಯಾಲೆಂಟೈನ್ಸ್ ಡೇ ಇರೋದ್ರಿಂದ ಇವತ್ತು ಸಂಜೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆಯಿಂದ ಫುಲ್ ನೆನ್ನೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿ ಮೈಸೂರು ಪ್ಯಾಲೇಸ್ ಎಲ್ಲ ನೋಡ್ಕೊಬಂದು ಫುಲ್ ಸುಸ್ತಾಗ್ಬಿಟ್ಟಿತ್ತು. ಆ ವ್ಲಾಗಲ್ಲಿ ಕತೆ ಹೇಳ್ತೀನಲ್ಲ, ಸೊ ಗೊತ್ತಿಲ್ಲ ಆ ವ್ಲಾಗ್ ಫಸ್ಟ್ ಹಾಕ್ತೀನೋ ಅಥವಾ ಈ ವ್ಲಾಗ್ ಫಸ್ಟ್ ಹಾಕ್ತೀನೋ ಗೊತ್ತಿಲ್ಲ. ಬಟ್ ಎಸ್, ನಾನು ಮೈಸೂರಿಗೆ ಹೋಗಿದ್ದೆ, ಅದನ್ನ ಕತೆ ಆ ವಿಡಿಯೋದಲ್ಲಿ ಹೇಳ್ತೀನಿ. ಏನು ಎತ್ತ ಅಂತಂದೇಳಿ ಇವತ್ತಿನ ಸ್ಪೆಷಲ್ ಹೇಳ್ತಾ ಇದ್ದೀನಿ. ಆ್ಯಂಡ್ ಎಸ್ ಫ್ರೆಂಡ್ಸ್, ನಾವು ಇವತ್ತು ವ್ಯಾಲೆಂಟೈನ್ಸ್ ಡೇ ಇರೋದ್ರಿಂದ ಬೆಳಗ್ಗೆಯಿಂದ ನನ್ನ ಹಸ್ಬೆಂಡ್ಗೆ ಅವರೇ ಫಸ್ಟ್ ವಿಶ್ ಮಾಡಿದರು. ಮತ್ತು ಇನ್ನೇನಿಲ್ಲ, ಸೆಲೆಬ್ರೇಷನ್ ಅಂತ ಏನಿಲ್ಲ, ಸ್ವಲ್ಪ ಒಂದು ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ವರ್ಷ ಏನೋ ಒಂಥರ ಚೆನ್ನಾಗಿದೆ, ನಮ್ಮಿಬ್ಬರು ಬಾಂಡಿಂಗ್ ತುಂಬಾ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ. ಆ್ಯಂಡ್ ಇನ್ನೊಂದು ಸ್ಪೆಷಲ್ಲಾಗಿ ಚಾಮುಂಡೇಶ್ವರಿ ಅಮ್ಮನ ನೋಡ್ಕೊಂಡು ಬಂದಿರೋದ್ರಿಂದ ಇನ್ನೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನೆನ್ನೆ ರಿಟರ್ನ್ ಬಂದಿರೋದ್ರಿಂದ ಇವತ್ತು ದೇವ್ರ ಹಿಂದೆ ಕಳಿಸ್ಬೇಕಾಗಿದೆ. ಇವತ್ತು ಪ್ರಸಾದ ಎಲ್ಲ ಮಾಡಿ ಆ್ಯಂಡ್ ಪ್ರಸಾದನ ನೈವೇದ್ಯಕ್ಕೆ ಇಡಬೇಕು. ನೈವೇದ್ಯ ಎಲ್ಲ ಮಾಡಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಂಜೆ ಇಂದ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಮೇಯ್ನಾಗಿ ಬಟ್ ಫಸ್ಟ್ ಟೈಮ್ ಅವರು ನಾನು ಮುಖ ಭೇಟಿ ಆಗ್ತಾ ಇರೋದು. ಸೊ ಇವತ್ತು ಒಬ್ಬರು ಸ್ಪೆಷಲ್ವನ್ನು ನಾನು ಮೀಟ್ ಆಗ್ತಾ ಇದ್ದೀನಿ. ಆ್ಯಂಡ್ ಸುಮಾರು 2 ವರ್ಷದಿಂದ ನಾನು ಅವ್ರನ್ನ ನೋಡ್ತಾ ಬಂದಿರೋದು. ಸೊ ನಮ್ಮ ದಾವಣಗೆರೆಯವರೇ ಆಗಿರೋದ್ರಿಂದ ಸೊ ಅವ್ರನ್ನ ಒಂದ್ಸರಿ ಮೀಟ್ ಆಗಬೇಕು ಅಂತಂದೇಳಿ ತುಂಬಾ ಆಸೆ ಇತ್ತು. ಯಾರು ಅಂತಂದೇಳಿ ನಾನು ನಿಮಗೆ ವ್ಲಾಗಲ್ಲಿ ತೋರಿಸ್ತೀನಿ. ಆ್ಯಂಡ್ ಸೊ ಇವತ್ತು ಯಾವತ್ತಾದರೂ ಒಂದ್ಸರಿ ಮೀಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅದು ಯಾವ ರೀತಿಯಲ್ಲಿ ಆಗಬೇಕೋ ದೈವ ಇಚ್ಛೆ ಗೊತ್ತಿಲ್ಲ. ಬಟ್ ಇದೇ ಥರನೇ ಆಗಬೇಕಿತ್ತು ಅಂತ ದೇವರು ಡಿಸೈಡ್ ಮಾಡಿದ್ದಾನೆ ಅಂತ ಅನಿಸುತ್ತೆ. ನಾವು ಅವರು ಮೀಟ್ ಆಗ್ತಾ ಇದ್ದೀವಿ. ಆ್ಯಂಡ್ ಅವ್ರು ಇವತ್ತು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಸೊ ಅವರು ಕೂಡ ಚಾಮುಂಡೇಶ್ವರಿ ಭಕ್ತೆ ಆಗಿರೋದ್ರಿಂದ ನಾನು ಹೋಗಿ ಬಂದಿರೋದನ್ನು ಸ್ಟೇಟಸ್ ಹಾಕಿ ಫೋಟೋದನ್ನ ನೋಡಿ ಸೊ ನಮಗೆ ಅಲ್ಲಿಂದ ಏನಾದರೂ ತರ್ತೀರಾ ಅಂತಂದೇಳಿ ಅಂದರು. ಸೊ ಅದಕ್ಕೆ ಅವ್ರಿಗೂ ತುಂಬಾ ಕನಸಿದೆ ಅಂತೆ ಚಾಮುಂಡೇಶ್ವರಿ ನೋಡಬೇಕು ಅಂತ. ಸೊ ಮೀಟು ನನಗೂ ಕೂಡ ಅಷ್ಟೇ. ಅವ್ರದ್ದು ನಂದು ಏನು ಥಾಟ್ಸ್ ಎಲ್ಲನೂ ಸೇಮು. ಸೊ ಅದಕ್ಕೆ ನಂದು ಅವ್ರದ್ದು ವೈಬ್ಸ್ ತುಂಬಾ ಮ್ಯಾಚ್ ಆಗುತ್ತೆ. ನಾನು ಅವ್ರ ವಿಡಿಯೋಸ್ ನೋಡ್ತಾ ಎಷ್ಟು ಒಂದು 2 years ಆಯಿತು ಅಂತ ಹೇಳಿದ್ನಲ್ಲ. ಸೊ ಅವಾಗಿಂದನೂ ನಾನು ಅವ್ರಿಗೆ ಯಾವತ್ತಾದರೂ ಒಂದ್ಸರಿ ಮೀಟ್ ಆಗೋಣ ಅಂತ ಅನ್ನಿಸ್ತಾ ಇತ್ತು. ಸೊ ಫೈನಲಿ ಆ ಡೇ ಬಂತು. ಇವತ್ತಿನ ದಿನವೇ, ಅದರಲ್ಲೂ ವ್ಯಾಲೆಂಟೈನ್ಸ್ ಡೇ ದಿನವೇ ಆಗ್ತಾಯಿದ್ದೀವಿ. ತುಂಬಾ ಖುಷಿಯಾಗಿದ್ದೀನಿ. ಸೊ ಅವರಿಗೋಸ್ಕರನೂ ಅಂತಲೂ ಸೊ ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ದೀನಿ, ನೈವೇದ್ಯಕ್ಕೂ ಆಗುತ್ತೆ. ಆ್ಯಂಡ್ ಅವ್ರಿಗೂ ಪ್ರಸಾದ ಕೊಟ್ಟು ಸ್ವಲ್ಪ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬರ್ತೀವಿ ಅಂತ ಹೇಳಿದ್ದಾರೆ. ನನಗೆ ಅವರ ಹ್ಯುಮ್ಯಾನಿಟಿ ತುಂಬಾ ಇಷ್ಟ. ಆ್ಯಂಡ್ ಅವ್ರಂದ್ರೇ ಸಿಕ್ಕಾಪಟ್ಟೆ ಇಷ್ಟ. ಅವರು ಮಾತಂತೂ ಯಪ್ಪ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್. ನಾನು ರಾತ್ರಿ ಏನಾದರೂ ಬೇಜಾರಾದಾಗೆ, ಇವತ್ತಿನ ದಿನ ನಾನು ಬೇಜಾರಾಗಿದ್ದೀನಿ ಅಂದರೆ ನಾನು ಅವ್ರ ವಿಡಿಯೋಸ್ ನೋಡಿ ಮಲ್ಗೋದು. ಆ್ಯಂಡ್ ಸೀರಿಯಸ್ಲಿ ನಂಗೆ ತುಂಬಾ ಇಷ್ಟ. ಅವರು ಪರ್ಸ್ನಲಿ ನನಗೆ ಇನ್ಸ್ಪಿರೇಷನ್, ಮೋಟಿವೇಶ್ನಲ್ ಫ್ರೆಂಡ್ ಅಂತಲೇ ಹೇಳ್ಬೋದು. ನಾನು ಆ್ಯಕ್ಚುಲಿ ಅವ್ರನ್ನ ಸಿಸ್ ಅಂತಲೇ ಕರಿತೀನಿ. ಸುಮಾರು ಜನ ಮೇಡಮ್ ಅಂತಾರೆ ಅವ್ರಿಗೆ. ಬಟ್ ನನಗೆ ಆ ಥರ ಒಂದು ಫೀಲ್ ಕೊಟ್ಟಿಲ್ಲ. ನನಗೆ ಅವರು ಯಾವತ್ತೂ ಮೀಟ್ ಆಗಿಲ್ಲ, ಮಾತಾಡಿಲ್ಲ ಅನ್ನೋದು ಒಂದೇ ಬಿಟ್ಟರೆ, ನಾನು ಅವ್ರ ವಿಡಿಯೋಸ್ ನೋಡ್ತಾ ಬರ್ತಿರೋದ್ರಿಂದ ನಂದು ಅವ್ರದ್ದು ವೈಬ್ ಮ್ಯಾಚ್ ಆಗ್ತಾ ಇರುತ್ತೆ. ಅವ್ರ ವಿಡಿಯೋ ನೋಡಿದಾಗಲೇ ನಾನು ಹಿಂಗೆ ಇದ್ದೀನಲ್ಲ, ನಂದು ಥಾಟ್ಸ್ ಇದೇ ಥರನೇ ಇದೆಯಲ್ಲ ಅಂತಂದು ಹೇಳಿ ನನಗೆ ಆ ಥರ ಅನ್ನಿಸ್ತಾ ಇರುತ್ತೆ. ಸೊ ಅವಾಗ ನನಗೆ ಅವರು ಏನೋ ಒಂಥರ ಅಕ್ಕನೋ ತಂಗಿನೋ, ಸಾರಿ ನನಗಿಂತ ದೊಡ್ಡವರೇ ಅನಿಸುತ್ತೆ ಅವರು, ಅಕ್ಕ ಅಂತಲೇ ತಿಳ್ಕೊಂಡಿದ್ದೀನಿ ನಾನು. ಅದಕ್ಕೆ ಯಾವಾಗಲೂ ಮೆಸೇಜ್ ಮಾಡಿದ್ರು ಅವರಿಗೆ ಸಿಸ್ ಅಂತಲೇ ಮಾಡ್ತಾಯಿದ್ದೆ. ಸೊ ಅವ್ರು ಏನು ಅಂದ್ಕೊಂಡಾರೋ ಗೊತ್ತಿಲ್ಲ. ಬಟ್ ಅವ್ರು ಏನು ಅಂದ್ಕೊಳ್ಳೋಂಥ ವ್ಯಕ್ತಿ ಅಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅಷ್ಟು ಒಳ್ಳೆ ಹ್ಯುಮ್ಯಾನಿಟಿ ಇರೋವಂಥ ಹೆಣ್ಣು ಮಗಳು ಅವರು. ಸೊ ತುಂಬಾ ಖುಷಿ ಆಗ್ತಿದೆ ಅವ್ರಿಗೆ ಇವತ್ತು ಮೀಟ್ ಆಗ್ತಾ ಇರೋದು. ಸೊ ಆ ಥರ ಒಂದು ಅವರು ತುಂಬಾ ಸುಮಾರು ಜನಕ್ಕೆ ಗೊತ್ತು ಅಂತ ಅಂದ್ಕೊಳ್ತೀನಿ. ಸುಮಾರು ಜನಕ್ಕೆ ಗೊತ್ತು, ಅವರು ನಮ್ಮ ದಾವಣಗೆರೆ ಇನ್ಫ್ಲುಯೆನ್ಸರು. ಸೊ ಯೂಟ್ಯೂಬರು, ವ್ಲಾಗಿಂಗ್ ಎಲ್ಲ ಮಾಡ್ತಾರಲ್ಲ. ಸೊ ಅವ್ರನ್ನ ನಾನು ಇವತ್ತು ಮೀಟ್ ಆಗ್ತಾ ಇದ್ದೀವಿ.
ಸೊ ನೋಡೋಣ ಯಾರ್ಯಾರು ಬರ್ತಾರೆ ಅಂತಂದೇಳಿ ನಾನು ವಿಡಿಯೋ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಸೊ ಅಲ್ಲಿವರೆಗೂ ಕಾಯ್ತಾರೆ. ಇವಾಗ ಟೈಮ್ ಬಂದು 5 o'clock ಆಗಿದೆ. ನಂದು ಸ್ನಾನ ಎಲ್ಲ ಆಯಿತು. ಇವಾಗ ಪೂಜೆಗೆ ರೆಡಿ ಮಾಡ್ಕೊಂಡು ನೈವೇದ್ಯಕ್ಕೆ ರೆಡಿ ಮಾಡ್ಕೊತೀನಿ. ಸೊ ನೋಡೋಣ, ಅವ್ರು ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಬರುವ ಕಾಲ್ ಮಾಡ್ತೀನಿ ಅಂತ ಹೇಳ್ತಾರೆ. ಓಕೆ ಅಂತ ಹೇಳಿ ಸೊ ಅವ್ರು ಬರಲಿ, ನೋಡೋಣ ವಿಡಿಯೋ ಮಾಡಿಕೊಂಡು ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಕಾಯ್ತಾ ಇರಿ. ಮಯ್ಯು ಬಾಯ್, ಹಾಯ್, ಸಾರಿ ಹಾಯ್ ಹೇಳ. ಅಮ್ಮಗೂ ಸ್ನಾನ ಮಾಡಿಸಿ ರೆಡಿ ಮಾಡಿಸಿದ್ದೆ, ಕ್ಲಿಪ್ ಹಾಕಿದ್ದೆ, ಇಷ್ಟು ಚಂದ ಕಾಣಿಸಿತ್ತು, ಅದನ್ನೆಲ್ಲ ಕಿತ್ಕೊಂಡಾಗಿದ್ದಾನೆ. ಎಲ್ಲೈತೆ ಕ್ಲಿಪ್ಪು? ಕ್ಲಿಪ್ ಎಲ್ಲಿ? ರೂಮಲ್ಲಿ ಐತಾ? ನಾನು ರೂಮಲ್ಲಿ ಇಡ ಕೊಟ್ಟಿದ್ದ, ನಿನ್ಗೆ ಹಾಕು ಅಂತ ಕೊಟ್ಟಿದ್ದಿಲ್ಲ ನಾನು. ನೋಡು, ಅವಳ ಹತ್ರ ಇರೋದು ಯಾಕೆ ಕಸ್ಕೋತೀಯ ನೀನು? ಇದೆಲ್ಲ ಮುಟ್ಟಬಾರ್ದು ಪಜ್ಜಿ. ಸೊ ಎಸ್ ಫ್ರೆಂಡ್ಸ್, ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಓ ಮೈ ಗಾಡ್, ಬಿಸಿ ಬಿಸಿ ನೀರು ಹಾಕ್ಕೊಂಡಿದ್ದೀನಲ್ಲ, ಸೊ ಫುಲ್ಲು ಶಕ್ಕೆ ಆಗ್ತಾ ಇದೆ. ಈ ಥರ ನೀರು ಬರಬೇಕು ಸ್ನಾನ ಮಾಡಾಗಿದ್ಮೇಲೆ. ಸೊ ಅವಾಗಲೇ ನಮಗೆ ಎಲ್ಲ ಹೊರಗಡೆ ಶೀತ ಎಲ್ಲ ಬರೋದು. ಸೊ ಎಸ್ ಬನ್ನಿ, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಹೆಸರುಬೇಳೆ ಪಾಯಸನ ಮಾಡಿದೆ. ಪೂಜೆ ಮುಗಿಸ್ಕೊಂಡು ನೈವೇದ್ಯ ಮಾಡಿ ಇವ್ರಿಗೆ ತಿನ್ನಿಸ್ತಾ ಇದ್ದೀನಿ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಹಾಂ, ಇದಿಷ್ಟನ್ನ ಇವಾಗ ಇವ್ರಿಗೆ ತಿನ್ಸೋಣ ಅಂತ ಬಂದಿದ್ದೀನಿ. ಫುಲ್ ಪಾಸಿಟಿವ್ ವೈಬ್ಸು. ಏಯ್ ಬಿಡಮ್ಮ, ಫುಲ್ಲು ಮನೆಯಲ್ಲಿ ತುಂಬ ಧೂಪ ಹಾಕ್ಬಿಟ್ಟಿದ್ದೀನಿ ನೋಡಿ, ಎಷ್ಟು ಫುಲ್ಲು ಹೊಗೆ ತುಂಬ್ಕೊಂಡ್ಬಿಟ್ಟಿದೆ. ಇದು ಅಮ್ಮನ ಪ್ರಸಾದ ಇಟ್ಟು ಪೂಜೆ ಮಾಡಿದ್ದೀನಿ. ಇದಿಷ್ಟು ತಂದಿದ್ದು ಪ್ಲೇಟಲ್ಲಿರೋದು ಇದು. ಹಾಂ, ಏನು ಯಾಕೆ ರೂಮಲ್ಲಿ ಹೋಗ್ಬೇಕಾ? ಇದು ತಿನ್ಸ್ಬೇಕು ತಾನೆ ಇವಾಗ ನಿನಗೆ ಅಲ್ಲ? ಇದು ಯಾವಾಗ ಖಾಲಿ ಮಾಡಿದ್ಯಾ ಅಂತ ಕಾಯ್ತಿದ್ಯಲ್ಲ. ನಿನಗೆ ಬೇಕಾಯ್ತು, ತಿನ್ನಿಸ್ತೀನಿ ಮಗಳೇ. ಇವಾಗ ಪೂಜೆ ಎಲ್ಲ ಆಯಿತು, ಎಷ್ಟು ಕ್ಲೀನ್ ಮಾಡಿದ್ರು ಮತ್ತು ಆಗಲೇ ಅಳ್ಳಿಬಿಟ್ಟಿದ್ದಾರೆ. ನೋಡಿ, ಇವಾಗ ಕ್ಲಿಪ್ ಉಟ್ಕೊಟ್ಟಿದ್ದಾನೆ ಅವರಣ್ಣ, ಇವಾಗ ಹಾಕಿದ್ದೀನಿ. ಇವಾಗ ಎಷ್ಟೋ ತನಕ ಇರುತ್ತೋ ಆ ಕ್ಲಿಪ್ಪು ಗೊತ್ತಿಲ್ಲ. ಎಷ್ಟು ತನಕ ಇಟ್ಕೋತೀಯ? ಎಷ್ಟು ತನಕ ಇಟ್ಕೋತೀಯ? ಹಂಗಂದ್ರೆ ತುಂಬ ಮಾತಾಡ ಕಲ್ತಿದ್ದಾಳೆ ಅವಳು, ದೊಡ್ಡೋಳಾಗ್ಬಿಟ್ಟಿದ್ದಾಳೆ. ಇದನ್ನು ಖಾಲಿ ಮಾಡ್ಬೇಕು, ಇದನ್ನು ತಿನ್ನಿಸ್ಬೇಕು, ಅಲ್ಲಿವರೆಗೂ ಅವಳಿಗೆ ಇವಾಗ ಸಮಾಧಾನ ಇಲ್ಲ, ಹಂಗೆ ಕೂತಿರ್ತಾಳೆ. ತುಂಬ ಫುಡ್ಡಿ ಫ್ರೆಂಡ್ಸ್ ಇವಳು, ತುಂಬ ಅಂದರೆ ತುಂಬ ಫುಡ್ಡಿ. 24x7 ಕೊಟ್ಟರು ಅವಳು ತಿಂತಾ ಇರ್ತಾಳೆ ಏನಾದರೂ. ನೋಡು ನೋಡು ನೋಡು, ನೋಡು, ಇನ್ನೂ 2 ನಿಮಿಷ ಅಲ್ಲ, 5 ನಿಮಿಷ ಕೂಡ ಆಗಿಲ್ಲ. ಬಿಚಿತಾ ಅಮ್ಮಯ್ಯೋ ಬಿಡು. ಫ್ರೆಂಡ್ಸ್, ಇಷ್ಟು ವರ್ಷಕ್ಕೆ ಫಸ್ಟ್ ಟೈಮ್ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಿರೋದು. ನಾವು 6 year ಲವ್ ಮಾಡುವಾಗಲೂ 1 ವರ್ಷನೂ ಸೆಲೆಬ್ರೇಟ್ ಮಾಡಿದ್ದಿಲ್ಲ. ಆ್ಯಂಡ್ ಮದುವೆ ಆಗಿ 5 years ಆದ್ರೂ 1 ವರ್ಷನೂ ಸೆಲೆಬ್ರೇಟ್ ಮಾಡಿಲ್ಲ. ಬಟ್ ಈ ವರ್ಷ ಸೆಲೆಬ್ರೇಟ್ ಮಾಡೋಣ ಅಂತ ಮಾಡಿದ್ದು. ಬಟ್ ನನ್ನ ಹಸ್ಬೆಂಡ್ಗೆ ಸರ್ಪ್ರೈಸ್ ಕೊಡೋಣ ಮತ್ತು ಗಿಫ್ಟ್ ಏನಾದರೂ ಕೊಡೋಣ ಅಂತಂದು ಹೇಳಿ ಅಂದ್ಕೊಂಡೆ. ಆನ್ ಟೈಮ್ ಏನೂ ತಲೆಗೆ ಬರಲಿಲ್ಲ ನನಗೆ. ಹಾಗೆ ಜೆಪ್ಟೋ ಓಪನ್ ಮಾಡಿದೆ, ಮೇನ್ ಸ್ಕ್ರೀನಲ್ಲಿ ಓಪನ್ ಆಗಿದ್ದು ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಅಂತ, ಗಿಫ್ಟ್ ಫಾರ್ ಮೆನ್ ಅಂತ. ಸೊ ಬಂತು, ಮೇನ್ ಸ್ಕ್ರೀನಲ್ಲೇ ಬಂದಿತ್ತು, ಓಪನ್ ಆಯಿತು. ಆವಾಗ ಪರ್ಫ್ಯೂಮ್ ಇತ್ತು. ಅದನ್ನು ಅಂದ್ಕೊಂಡೆ ನಾನು, ಯಾವಾಗಲೂ ನನ್ನ ಪರ್ಫ್ಯೂಮ್ ಹಾಕ್ಕೊತಿರ್ತಾರೆ. ಸೊ ಅವರಿಗೆ ಅಂತಲೇ ಗಿಫ್ಟ್ ಏನಾದರೂ ಪರ್ಫ್ಯೂಮ್ ಕೊಟ್ಬಿಡೋಣ, ಅವ್ರಿಗೆ ಇಷ್ಟ ಆಗುತ್ತೆ ಅಂತಂದೇಳಿ ಕಾಂಬೋ ಆಫರಲ್ಲಿತ್ತು. ಸೊ ಡಿಫ್ರೆಂಟ್ ಫ್ಲೇವರಲ್ಲಿತ್ತು. ಸೊ ಅದನ್ನು ಆರ್ಡರ್ ಮಾಡಿದೆ. ಅದ್ರ ಜೊತೆಗೆ 1 ರೋಸ್ ಆರ್ಡರ್ ಮಾಡಿದೆ.
ಆ್ಯಂಡ್ ದಿವ್ಯ ಸಿಸ್ಕೆ ಅಂತಂದೇಳಿ ಒಂದು ಕ್ಯಾಡ್ಬರಿ ಸಿಲ್ಕ್ ಆರ್ಡರ್ ಮಾಡಿ ತರಿಸ್ಕೊಂಡೆ. ಸೊ ನಾನಂತರೂ ಅಷ್ಟೊತ್ತಿಗೆ ಪಾಯಸ ಮಾಡೋಣ, ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಆರ್ಡರ್ ಮಾಡಿರೋ ಐಟಮ್ಸ್ ಎಲ್ಲ ಬಂತು. ಹಾಗೆ ಸಿಂಪಲಾಗಿ ಡೆಕೋರೇಷನ್ ಮಾಡಿದೆ. ಮಿನಿ ಕೇಕ್ ಕೂಡ ಆರ್ಡರ್ ಮಾಡಿದ್ದೆ. ಸೊ ತುಂಬಾ ಚೆನ್ನಾಗಿತ್ತು, ಹಾರ್ಟ್ ಶೇಪಿಂದು ನಿಮಗೆ ತೋರಿಸಿದ್ದೀನಲ್ಲ. ಸೊ ತುಂಬಾ ಚೆನ್ನಾಗಿತ್ತು. ಸೊ ಅಮ್ಮು ಎಲ್ಲಿ ಅಂತ ಕೇಳಿಬಿಡಿ, ಅಮ್ಮು ಅವ್ರ ತಾತ ಮನೆಗೆ ಹೋಗಿದ್ಲು. ಅವಳು ಇದ್ದಿದ್ದಿದ್ರೆ ಇಷ್ಟು ಫ್ರೀಯಾಗಿ ನಾವು ಸೆಲೆಬ್ರೇಟ್ ಮಾಡೋಕ್ಕಾಗ್ತಿದ್ದಿಲ್ಲ. ಸೊ ಎಲ್ಲ ಸೆಲೆಬ್ರೇಟ್ ಮಾಡಿದ್ಮೇಲೆ ನಾನೆಲ್ಲ ರೆಡಿ ಆಗಿದ್ಮೇಲೆ ನನ್ನ ಹಸ್ಬೆಂಡ್ ಬಂದರು. ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತಂದೇಳಿ ಕಣ್ಣು ಮುಚ್ಚಿ ಏನೋ ಒಳಗಡೆ ಕಳಿಸಿದ್ದೆ. ಅವಾಗ ನಾನು ಅವರು ಇನ್ನೂ ನೋಡಿಬಿಡ್ತಾರೋ ಏನೋ ಅಂತಂದೇಳಿ ಅನ್ಕೊತಿದ್ದೆ, ಬಟ್ ಆದರೆ ನೋಡಲಿಲ್ಲ. ಅವ್ರು ಏನಂತ ಗೆಸ್ ಮಾಡು, ಇಷ್ಟೊಂದು ತೂಕ ಐತಿ, ಏನು ಗೆಸ್ ಮಾಡು. ವಾಚ್ ಸ್ಪೆಟ್ ಅಷ್ಟಿರುತ್ತಾ? ನಮಗೆ ಭಾರಿ ಗಿಫ್ಟ್ ಕಣಮ್ಮ. ಅಯ್ಯೋ ಭಾರಿ ಸರ್ಪ್ರೈಸ್ ಕೊಡ್ತಾಳೆ. ನನಗೇನು ಡಬಲ್ ಅವಳು. ನಾನೇ ಡೆಮ್ಮಿ ಸಾಕು ಅಂತ್ಯ. ಮಾಡಿದಲ್ಲಪ್ಪ, ನನಗೆ ವ್ಯಾಪಾರ ಮಾಡಕ್ಕೆ ಬರಲ್ಲ. ಏನು ಮಾಡಿದ್ದೆ, ಏನು ಮಾಡಿದ್ದ? ಥ್ಯಾಂಕ್ ಯು ಬಂಗಾರ. ಅಯ್ಯೋ ಎಂಗೇಜ್ ಆಗಿದೆ ನನ್ನಪ್ಪ, ಗೊತ್ತಾದ ಕಣಮ್ಮ. ಅಯ್ಯೋ ನಂದು ಇಷ್ಟ ನಿಮ್ಮ ಹೊಡ್ಕಂದ ಗೊತ್ತು ನನಗೆ. ಯಾರಕ್ಕಂತೀಯ, ಯಾರು ಬಿಡ್ತೀಯ? ಥ್ಯಾಂಕ್ ಯು. ನನ್ನ ಫೇವ್ರೇಟು ಪರ್ಫ್ಯೂಮ್ ಅಂದರೆ ಇಷ್ಟ. ಜೊತೆ ಪ್ರಾಮಿಸ್ ಮಾಡ್ಕೊಂಡು ಒಳಗಡೆ ಕಳಿಸಿ, ಆಮೇಲೆ ಅವ್ರಿಗೆ ಫ್ರೆಶ್ ಅಪ್ ಆಗಿದ್ಮೇಲೆ ಹೊರಗಡೆ ಬಂದು ಐಸು ಕ್ಲೋಸ್ ಮಾಡಿ ಕರ್ಕೊಂಬಂದೆ. ಸರ್ಪ್ರೈಸ್ ಕೊಡೋಣ ಅಂತಂದೇಳಿ ತುಂಬಾ ಖುಷಿಪಟ್ಟರು. ಆದ್ರೂ ಅವ್ರ ಖುಷಿ ನೋಡಿ ನನಗೂ ಕೂಡ ಖುಷಿ ಆಯಿತು. ಸೊ ಅಪ್ಪು ಗಿಫ್ಟ್ ನೋಡಿ ಅಂತೂ ಸಿಕ್ಕಾಪಟ್ಟೆ ಖುಷಿಯಾದರು. ಅದೇ ಖುಷಿಗೆ ಅದೆಷ್ಟು ಸರಿ ಮುದ್ದು ಮಾಡಿದಾರೋ ಲೆಕ್ಕನೇ ಇಲ್ಲ. ಹಾಗೆ ನನಗೆ ಪರ್ಫ್ಯೂಮ್ ಅಂದರೆ ತುಂಬಾ ಇಷ್ಟ ಅಂತಂದೇಳಿ ಎಷ್ಟು ಖುಷಿಪಟ್ಟಿದ್ರು ಗೊತ್ತಾ. ನನಗೆ ನಿಜವಾಗ್ಲೂ ನನಗೂ ಆ್ಯಕ್ಚುಲಿ ತುಂಬಾ ಖುಷಿ ಆಯಿತು ಅವ್ರ ಖುಷಿ ನೋಡಿ. ಆ್ಯಂಡ್ ಅವ್ರಿಗೆ ಯಾವಾಗಲೂ ನನ್ನ ಪರ್ಫ್ಯೂಮ್ ಇಸ್ಕೊಂಡು ಹಾಕ್ಕೊತಾ ಇದ್ದರು. ನಾನು ಅವಾಗ ಬೈತಾ ಇದ್ದೆ. ನನಗೆ ನನ್ನ ಮೂಡ್ ಚೆನ್ನಾಗಿದ್ದಾಗೆ ನಾನು ಇರಲಿ ಬಿಡು ಹಾಕ್ಕೊಳ್ಳಿ ಅಂತ ನಾನು ಸುಮ್ಮನೆ ಇರ್ತಿದ್ದೆ. ಬಟ್ ನನಗೇನಾದರೂ ಸಿಟ್ಟು ತರಿಸಿದ ಮೇಲೆ ಅವ್ರು ಏನಾದರೂ ನನ್ನ ಪರ್ಫ್ಯೂಮ್ ಏನಾದರೂ ಹಾಕ್ಕೋತಾ ಇದ್ದಂದರೆ ನಾನು ಸಿಕ್ಕಾಪಟ್ಟೆ ಬೈತಾ ಇದ್ದೆ. ಯಾವಾಗಲೂ ನಂದೇ ಹಾಕ್ಕೊತೀಯ ನೀನು, ನಂದೇ ಬೇಕು ನಿನಗೆಲ್ಲನೂ ಅಂತಂದೇಳಿ ಬೈತಾ ಇದ್ದೆ. ಆವಾಗಲೇ ಏನೋ ಒಂಥರ ಜಗಳ ಮಾಡೋಕ್ಕೆ ಅದೊಂದು ರೀಸನ್ ಅಂತಲೇ ಇರ್ತಿತ್ತು. ಅವಾಗ ಅವ್ರು ಏನೇ ಬೈಸ್ಕೊಂಡ್ರು ಅವ್ರು ಬಿಡ್ತಾ ಇದ್ದಿದ್ದಿಲ್ಲ, ನನ್ನ ಪರ್ಫ್ಯೂಮ್ ಹಾಕ್ಕೊಂಡೇ ಹೋಗ್ತಾಯಿದ್ರು. ಸೊ ಅವ್ರದ್ದು ಖಾಲಿ ಆಗಿತ್ತು. ಅವ್ರಿಗೆ ಅಂತ ಅವ್ರು ಏನೂ ತಗೊಳ್ಳಲ್ಲ, ಫಸ್ಟಿಂದನೂ ಅಷ್ಟೇ ಅವ್ರಿಗೆ ಅಂತ ಏನೂ ತಗೊಳ್ಳಲ್ಲ, ನಾನೇ ಕೊಡಿಸೋದು ಅವ್ರಿಗೆ. ಸೊ ಅದಕ್ಕೋಸ್ಕರ ಅವರಿಗೋಸ್ಕರ ಪರ್ಫ್ಯೂಮ್ ಕೊಡ್ಸೋಣ, ಅವ್ರು ತುಂಬಾ ಖುಷಿ ಪಡ್ತಾರೆ ಅಂತಂದೇಳಿ ನಾನು ಹಂಗೆ ಆರ್ಡರ್ ಮಾಡಿ ಒಂದು 4 ಫ್ಲೇವರ್ ಇರೋವಂಥದ್ದು ಪರ್ಫ್ಯೂಮ್ನ ಆರ್ಡರ್ ಮಾಡಿದೆ. ಸೊ ಅದು ಕೂಡ ಒಂದು 10 ಮಿನಿಟ್ಸಲ್ಲೇ ಬಂತು. ಸೊ ಫೈನಲಾಗಿ ಎಲ್ಲನೂ ಮುಗಿಸ್ಕೊಂಡು ನಾನು ಹೊರಗಡೆ ಊಟಕ್ಕೆ ಹೋಗೋಣ ಅಂತಂದೇಳಿ ಕರ್ಕೊಂಡು ಹೋದೆ. ಬಟ್ ಆದರೆ ಅಲ್ಲಿ ಆಗಿದ್ದೆ ಬೇರೆ. ಫಸ್ಟು ನಾವು ನೋಡ್ತಾ ಇದ್ದೀರಲ್ವ, ಇಲ್ಲಿ ದಿವ್ಯ ಶಿಸ್ತು ಫೋಟೋ ಕಾಣಿಸ್ತಾ ಇದೆ. ನಾವು ಫಸ್ಟು ಅವ್ರಿಗೆ ಪ್ರಸಾದ ಕೊಟ್ಟು ಆಗಿದ್ಮೇಲೆ ನಾವು ಊಟಕ್ಕೆ ಹೋಗೋಣ ಅಂತಂದೇಳಿ ನಾನು ಪ್ರಸಾದನ ತೊಗೊಂಡು ಅವ್ರ ಮನೆಗೆ ಹೋಗಿದ್ದೆ. ಇವತ್ತು ತುಂಬಾ ಖುಷಿ ಆಯಿತು ನನಗೆ. ಅವ್ರ ಮನೆಗೆ ಹೋಗಿದ ತಕ್ಷಣ, ಅವ್ರನ್ನ ನೋಡಿದ ತಕ್ಷಣ, ಅವ್ರ ಫೋಟೋ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಓ ಮೈ ಗಾಡ್, ನಾನು ಬಂದಿದ್ದನೋ ಇಲ್ವೋ ಅಂತ ನನಗೆ ನಂಬೋಕ್ಕಾಗ್ತಾ ಇದ್ದಿಲ್ಲ. ಬಟ್ ಅವರಂತೂ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ಒಂದು ನಿಮಿಷನೂ ನನಗೆ ಫ್ರೀ ಆಗಿಬಿಟ್ಟಿಲ್ಲ, ಅಷ್ಟು ಮಾತಾಡ್ತಾನೇ ಇದ್ದರು. ನಿಮಗೆ ಗೊತ್ತಲ್ಲ ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ. ಅದನ್ನು ಕೇಳೋಕ್ಕೆ ನನಗೆ ಇನ್ನೂ ತುಂಬಾ ಖುಷಿ. ನಾನು ಒಂದು ಸ್ವಲ್ಪ ಏನೋ ಮಾತಾಡಿದ್ದಷ್ಟೇ, ತುಂಬ ಅಂದರೆ ಅವ್ರ ಮಾತನ್ನೇ ಕೇಳಿಸ್ಕೊಳೋದೇ ಜಾಸ್ತಿ ಆಗಿತ್ತು. ನನ್ನ ಕಿವಿ ನಿಜವಾಗ್ಲೂ ಪುಣ್ಯ ಮಾಡಿದೆ ಅಂತ ಅಂದ್ಕೊತೀನಿ. ಅವ್ರನ್ನ ಡೈರೆಕ್ಟಾಗಿ
ಮಾತಾಡ್ಸೋದಾಗಿರ್ಬೋದು, ನೋಡೋದಾಗಿರ್ಬೋದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್. ಪರ್ಸ್ನಲಿ ನನಗೆ ಒಬ್ಬರು ಯೂಟ್ಯೂಬರ್ ಇಷ್ಟ ಆಗಿದ್ದು ಅಂತಂದರೆ ಅದು ದಿವ್ಯಾ ಸಿಸ್ ಮಾತ್ರ. ನಾನು ಸುಮಾರು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನನಗೆ ಒಬ್ಬರು ಯೂಟ್ಯೂಬರ್ ಇಷ್ಟ ನನಗೆ ಅಂತಂದು ಹೇಳಿ. ಅದರಲ್ಲೂ ನಮ್ಮ ದಾವಣಗೆರೆಲೇ ಇದ್ದಾರೆ ಅಂತ ಅಂದರೆ ನಂಗೆ ಇಷ್ಟ ಆದವರು. ಅವ್ರನ್ನ ಮೀಟ್ ಮಾಡದೇ ಇರೋಕ್ಕಾಗುತ್ತಾ? ನಾನು ನಿಜವಾಗ್ಲೂ ಯಾವಾಗ ಮೀಟ್ ಮಾಡ್ತೀನೇನೋ ಅಂತಂದೇಳಿ ನಾನು ತುಂಬಾ ವೆಯ್ಟ್ ಮಾಡ್ತಾಯಿದ್ದೆ. ಆ ತಾಯಿ ಚಾಮುಂಡೇಶ್ವರಿ ಮೂಲಕ ನಾವಿಬ್ಬರು ಮೀಟ್ ಆಗೋ ಥರ ಆಯಿತು. ಸೊ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಅವರ ಪರ್ಸ್ನಾಲಿಟಿ ನಂಗೆ ತುಂಬಾ ಇಷ್ಟ ಆಯಿತು. ಅವ್ರು ಬರ್ತೀನಿ ಅಂತ ಹೇಳಿದರು, ಬಟ್ ಆದರೆ ನಾವೇ ಅವ್ರ ಮನೆಗೆ ಹೋಗೋಗಾಯಿತು. ಯಾಕೆ ಅಂತ ಹೇಳಿದ್ನಲ್ಲ, ಬಟ್ ಅಟ್ ಲಾಸ್ಟ್ ಮೂಮೆಂಟಲ್ಲಿ ನಾವೇ ಅವ್ರ ಮನೆಗೆ ಹೋಗಬೇಕಾಯ್ತು. ಬಿಕಾಸ್ ಅವ್ರದ್ದು ಪೂಜೆ ಇತ್ತು, ಏನೋ ಒಂದು ಪೂಜೆ ಮಾಡ್ತಾಯಿದ್ರಂತೆ. ಸೊ ಅದಕ್ಕೆ ನಾವು ಹೊರಗಡೆ ಹೋಗಬೇಕಿತ್ವಲ್ಲ, ಅದಕ್ಕೆ ನಾವೇ ಹಾಗೆ ಬಂದು ಹೋಗ್ತೀವಿ, ಕೊಟ್ಟು ಬರೋಣ ಸಿಸ್ ಅಂತ ಅಂದೆ. ಹಾಂ ಓಕೆ ಬನ್ನಿ ಅಂತಂದು ಹೇಳಿ ಹೇಳಿದರು. ಮಾತಾಡ್ಕೊತ ಟೀ ಎಲ್ಲ ಕುಡ್ಕೊಂಡು ಒಂದಿಷ್ಟು ವಿಡಿಯೋಸ್ನ ಮಾಡಿಕೊಂಡು ಅವ್ರ ವ್ಲಾಗಲ್ಲೂ ಕೂಡ ಅವ್ರದ್ದು ವಿಡಿಯೋಸ್ನ ಕಂಟಿನ್ಯೂ ಮಾಡಿದರು. ಅವತ್ತಿನ ದಿನ ವ್ಲಾಗ್ ಸ್ಟಾರ್ಟ್ ಮಾಡಿದ್ರಂತೆ ಅವರು ಕೂಡ. ಯೂಟ್ಯೂಬಲ್ಲಿ ದಿವ್ಯಾ ಜಯಂತ್ ಕನ್ನಡ ವ್ಲಾಗ್ಸ್ ಅಂತ ಇದೆ, ನೋಡಿ ಚೆಕ್ ಮಾಡಿ. ಅವ್ರದ್ದು ಕೂಡ ವಿಡಿಯೋಸ್ ನೋಡಿ. ಅವ್ರದ್ದು ವಿಡಿಯೋದಲ್ಲೂ ಕೂಡ ನಾನು ಬರ್ತೀನಿ, ಹೋಗಿ ನೋಡಿ. ಆ್ಯಂಡ್ ಎಸ್ ಅದೆಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಮತ್ತೆ ನೆಕ್ಸ್ಟ್ ಟ್ರಿಪ್ ಪ್ಲ್ಯಾನ್ ಮಾಡೋಣ ಎಲ್ಲ ಬೇರೆ ಕಡೆ ಅಂತಂದೇಳಿ ಮಾತಾಡಿಕೊಂಡು ಬಂದಿದ್ದಾಯಿತು. ನೋಡೋಣ ಸುಮಾರು ದಿನ ಯಾವಾಗ ಆಗುತ್ತೋ ಆವಾಗ ನಾವು ಆದಷ್ಟು ಬೇಗನೆ ಮೀಟ್ ಆಗಿ ಬೇಗನೆ ಟ್ರಿಪ್ ಪ್ಲ್ಯಾನ್ ಮಾಡ್ತೀವಿ. ಸ್ವಲ್ಪ ದುಗ್ಗಮ್ಮನ ಹಬ್ಬ ಎಲ್ಲ ಮುಗಿಲಿ. ಆ್ಯಂಡ್ ಅಲ್ಲಿಂದ ಬರುವಾಗ ಬಿರಿಯಾನಿ ತಿಂದ್ಕೊಂಡು ಬಂದ್ವಿ. ಸೊ ಇವತ್ತಿನ ದಿನ ತುಂಬಾ ಸ್ಪೆಷಲ್ ಆಗಿತ್ತು, ಮರೆಯೋಕ್ಕೆ ಆಗಲ್ಲ. ಆ್ಯಂಡ್ ಹೋಪ್ಫುಲಿ ಇವತ್ತಿನ ದಿನ ಥರನೇ ಡೈಲಿ ಕೊನೆವರೆಗೂ ಇದೇ ಥರನೇ ಇರುತ್ತೆ ಅನ್ಕೋತೀನಿ ಅಷ್ಟೇ ಫ್ರೆಂಡ್ಸ್. ನಿಮಗೂ ಏನಾದರೂ ಈ ವಿಡಿಯೋ ಫುಲ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್. ಸರ್ವವು ನೀನೆ, ಸರ್ವಸ್ವವು ನೀನೆ. ನನ್ನ ಜೀವ ಇರೋವರೆಗೂ ನಿನ್ನ